ನಿಮ್ಮದು. ರಾಜ್ಯದ ಹಲವೆಡೆ ಬೇಸಿಗೆ ಮಳೆ ಆರ್ಭಟ ಜೋರಾಗಿದೆ. ಉತ್ತರ ಕರ್ನಾಟಕ ಜಿಲ್ಲೆಯ ಹಲವೆಡೆ ಭರ್ಜರಿ ಮಳೆಯಾಗ್ತಿದೆ. ಇತ್ತ ಕಲಬುರಗಿ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಮಳೆಯಾಗಿದೆ. ವಿವಿಧೆಡೆ ಸುರಿದ ಮಳೆಗೆ ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿವೆ. ನೀರೂರು ಗ್ರಾಮದಲ್ಲಿ 7 ಎಕರೆ ಪಪ್ಪಾಯಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಸಂಗಮೇಶ್ ಅನ್ನೋರ್ಗೆ ಸೇರಿದಂತ 4 ಎಕರೆ ಪಪ್ಪಾಯಿ ಬೆಳೆ ನಾಶವಾಗಿದೆ. ಪಪ್ಪಾಯಿ ಬೆಳೆಗೆ ಪರಿಹಾರ ನೀಡುವಂತೆ ರೈತರು ಆಗ್ರಹ ಮಾಡಿದ್ದಾರೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. 31 ಜಿಲ್ಲೆ 31 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ನಾನು ಶರ್ಮಿತಾ ಶೆಟ್ಟಿ. ಪ್ರಮುಖ 30 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಾವೂರ್ ರಾಣಾಗೆ 18 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ನೀಡಲಾಗಿದೆ. ನಿನ್ನೆ ರಾಣಾನನ್ನ ಅಮೆರಿಕದಿಂದ ದೆಹಲಿಗೆ ಎನ್ಐಎ ಅಧಿಕಾರಿಗಳು ಕರೆತಂದಿದ್ರು. ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ತಂದೆ ಕೆ ಉನ್ನಿಕೃಷ್ಣನ್, ಮುಂಬೈ ದಾಳಿ ಪ್ರಕರಣದ ತನಿಖೆಗೆ ಮರುಜೀವ ನೀಡಲಾಗಿದೆ. ಇಡೀ ಜಗತ್ತಿಗೆ ಗೊತ್ತಿದೆ ಈ ಪ್ರಕರಣದ ರೂವಾರಿಗಳು ಯಾರು ಅನ್ನೋದು. ಇವತ್ತಿನಿಂದ ಸ್ಫೋಟದ ಕುರಿತಾದ ಮೌಲ್ಯಯುತ ಮಾಹಿತಿ ಸಿಗಲಿದೆ ಅಂತ ಹೇಳಿದ್ದಾರೆ. 11 ಮುಂಬೈ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂತಹ ಘಟನೆ. ಈ ಘಟನೆಗೆ ಕಾರಣಕರ್ತರಾದಂಥ ಹಲವು ಉಗ್ರರ ಪೈಕಿ ಇದೀಗ ಉಗ್ರ ತೌರ್ ರಾನಾನನ್ನ ಭಾರತಕ್ಕೆ ಕರೆತರಲಾಗಿದೆ. ಇದ್ರ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಈ ಒಂದು ಮುಂಬೈ ಸ್ಫೋಟದಲ್ಲಿ ದೇಶಕ್ಕಾಗಿ ತನ್ನ ಜೀವವನ್ನು ದಾನವಾಗಿ ಕೊಟ್ಟಂತಹ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಕೆ ಉನ್ನಿಕೃಷ್ಣನ್ ಅವರನ್ನು ಮಾತಾಡ್ಸೋಣ. ಸರ್, ನಮಗೆಲ್ರಿಗೂ ಕೂಡ ಗೊತ್ತಿದೆ 26/11 ಅಂದ ತಕ್ಷಣ ಯಾವ ಥರದ್ದು ಫೀಲ್ ನಮಗೆಲ್ಲ ಆಗುತ್ತೆ ಅಂತ. ಸೊ ಫೈನಲಿ ನಾವೊಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಅಂತ ಅನಿಸುತ್ತೆ. ಉಗ್ರ ತೌರ್ ರಾಣಾನನ್ನ ಈಗ ವಾಪಸ್ ಅಲ್ಲಿಂದ ಗಡೀಪಾರು ಮಾಡಿ ಇಲ್ಲಿಗೆ ತರಲಾಗಿದೆ. ಸೊ ಏನು ಹೇಳ್ತೀರಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವಾಗ ಇದೊಂದು ಗೆಲುವು ಅಂತ ಹೇಳ್ಬೋದಾ ನಾವು? ಖಂಡಿತವಾಗಲೂ ಇದೊಂದು ಗೆಲುವಿನೇ. ಅಂದರೆ ನಾವು ನೆನೆಸ್ಕೊಳ್ಳೋ ಥರ ಒಂದು ಕ್ಲೋಷರ್ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಆಗೋಯ್ತು, ನಾವು ಎಲ್ಲ ಮುಗಿಸ್ಬೋದು ಅಂತ ಅಲ್ಲ. ಅವರ್ ಎಫರ್ಟ್ಸ್ ವಿಲ್ ಕಂಟಿನ್ಯೂ. ನಾವು ಕಂಟಿನ್ಯೂ ಮಾಡಿಯೇ ಹೋಗೋದು. ಇಷ್ಟು ವರ್ಷ ಆದ್ರೇನು ನಾವು ಅನ್ನು ಬಿಡಲಿಲ್ಲ. ಅಂದರೆ ಈ ಕೇಸಿಂದ ನಾವು ಹಿಂತಿರುಗಿಸಿಲ್ಲ ಅಂತ. ಇದೊಂದು ಉದಾಹರಣೆ ಅದಕ್ಕೆ. ಇದು ಅವನ್ನ ಈಗ ನಾವು ವಾಪಸ್ ತಂದಿರುವುದು ವಿತ್ ಆಲ್ ಸಾರ್ಟ್ಸ್ ಆಫ್ ಎಗ್ರಿಮೆಂಟ್ಸ್ ಅದು ಇದು ಆಗಿ ಎಕ್ಸ್ಟ್ರಾಡೇಟ್ ಮಾಡಿದ್ದೀವಿ. ಅದರಿಂದ ಅರ್ಥ ನಾಳೆ ಇವನ್ನ ಹ್ಯಾಂಗ್ ಮಾಡ್ಬೋದು, ನಾಳೆ ಇವನ್ನ ಪನಿಷ್ ಮಾಡ್ಬೋದು ಅಂತ ಅಲ್ಲ. ಬಟ್ ದಿಸ್ ಇಸ್ ಅ ಪ್ರಾಸೆಸ್. ದಿಸ್ ಪ್ರಾಸೆಸ್ ವಿಲ್ ಕಂಟಿನ್ಯೂ. ಲೀಗಲ್ ಪ್ರಾಸೆಸ್ ಇಸ್ ಅ ವೆರಿ ವೆರಿ ಕಂಟಿನ್ಯೂಸ್ ಲಾಂಗ್ ಒನ್. ಅಂದರೆ ಇವತ್ತು ನಾಳೆ ಫಿನಿಷ್ ಆಗೋದಲ್ಲ ಅದು. ಬಟ್ ಆ್ಯಸ್ ಎ ಕಂಟ್ರಿ ಇದು ನಮ್ಮ ದೌತ್ಯ. ಇದು ಇವನೇನು ಮಾಡಿದ್ದಾನೆ, ನಮ್ಮ ಜೊತೆಗೆ ಯಾರ್ಯಾರಿತ್ತು, ಅವನ ಜೊತೆಗೆ ಯಾರ್ಯಾರಿತ್ತು ನಮ್ಮ ಮೇಲೆ ಈ ಥರ ದಾಳಿ ಮಾಡೋಕ್ಕೆ, ಯಾವ ಥರ ಪ್ಲ್ಯಾನ್ ಮಾಡಿರುವುದು, ಅವ್ರು ಹೇಳುವುದೆಲ್ಲ ನಿಜಾನ ಇಲ್ಲ ಸುಳ್ಳ ಆ ಥರ ಅದು ಒಂದು ತಿಳ್ಕೊಳ್ಳೋಕ್ಕೆ ನಮ್ಮ ಏಜೆನ್ಸೀಸ್ ತುಂಬ ಪ್ರಯತ್ನ ಮಾಡ್ತಾರೆ. ಬಟ್ ನಾವು ಇಟ್ಕೊಂಡಿರುವ ಒಂದು ಟೆರರಿಸ್ಟ್ ಥರ ಅವರ ಮೇಲೆ ಡೀಲ್ ಮಾಡೋಕ್ಕೆ ನಮಗಾಗಲ್ಲ. ಸೊ ಬಿಕಾಸ್ ವಿ ಹ್ಯಾವ್ ಬ್ರಾಟ್ ಹಿಮ್ ಅಂಡರ್ ಎಕ್ಸ್ಟ್ರಡಿಷನ್ ಅಗ್ರಿಮೆಂಟ್ ಆ್ಯಂಡ್ ವಿ ಆರ್ ನಮಗೆ ತುಂಬ ಜವಾಬ್ದಾರಿಕೆ ಇದೆ ಅವ್ರ ಮೇಲೆ. ಸೈಕಲಾಜಿಕಲಿ ಆ್ಯಸ್ ವೆಲ್ ಆಸ್ ಫಿಸಿಕಲಿ ವಿ ಕೆನಾಟ್ ಹಾರ್ಮ್ ಹಿಮ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಪನಿಷ್ಮೆಂಟ್ ಅಂತ ಹೇಳಿದರೆ ಇವತ್ತು ಅವ್ರನ್ನ ತಗೊಂಡ್ಬಿಟ್ಟು ನಾಳೆ ಹ್ಯಾಂಗ್ ಮಾಡುವುದು ಅಂತ ಆ ಥರ ಒಂದು ಸ್ಥಿತಿ ನಮಗೆ ಇರಲ್ಲ, ಯಾರಿಗೂ ಸಿಗಲ್ಲ. ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಕೆ ಉನ್ನಿಕೃಷ್ಣನ್ ಅವರ ಮಾತು. ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯಲ್ಲಿ ಬಹು ನಿರೀಕ್ಷಿತ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷಾ ವರದಿ 2015 ವರದಿ ಮಂಡನೆಯಾಗಲಿದೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಬರೋಬ್ಬರಿ 169 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧಪಡಿಸಿರುವಂತಹ ಜಾತಿ ಗಣತಿ ವರದಿಯನ್ನು ಸಿಎಂ ಸಿದ್ದರಾಮಯ್ಯ ಮಂಡಿಸಲಿದ್ದಾರೆ. ದತ್ತಾಂಶಗಳ ಅಧ್ಯಯನ ವರದಿ ಪರಿಶೀಲನೆ ಬಳಿಕ ಅನುಷ್ಠಾನದ ಬಗ್ಗೆ ಸಂಪುಟ ಸಭೆಯ ತೀರ್ಮಾನ ಕುತೂಹಲ ಮೂಡಿಸಿದೆ. ಜಾತಿ ಜನಗಣತಿ ವರದಿ ಮಂಡನೆ ಮಾಡುವ ವಿಚಾರಕ್ಕೆ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಜಾತಿ ಜನಗಣತಿ ವರದಿ ರಿಲೀಸ್ ಆಗಬೇಕು, ಜನರಿಗೆ ಗೊತ್ತಾಗಬೇಕು ಯಾರು ಎಷ್ಟಿದ್ದಾರೆ, ಯಾವ ಸಮುದಾಯ ಎಷ್ಟಿದೆ, ಬಡತನ ಎಷ್ಟಿದೆ, ನಿರುದ್ಯೋಗ ಎಷ್ಟಿದೆ, ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಜಾತಿ ಗಣತಿ ವರದಿಯನ್ನ ನಾವೇ ತಯಾರು ಮಾಡಿದ್ದೇವೆ. ಜಯಪ್ರಕಾಶ್ ಹೆಗಡೆ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆಗಬೇಕು, ಜಾತಿ ಗಣಿತ ಆಗಬೇಕು, ಜಾತಿ ಗಣಿತ ಬಿಡುಗಡೆ ಆಗಬೇಕು, ವರದಿ ಬಿಡುಗಡೆ ಆಗಬೇಕು, ಜನರಿಗೆ ಗೊತ್ತಾಗಬೇಕು.
ಯಾರು ಏನಿದ್ದಾರೆ, ಬಡತನ ಎಷ್ಟಿದೆ, ನಿರುದ್ಯೋಗ ಎಷ್ಟಿದೆ, ಯಾರು ಕಷ್ಟದಲ್ಲಿ ಯಾರು ಮೇಲೆ ಹೋಗಿದ್ದಾರೆ, ಯಾರು ಕೆಳಗೆ ಬಂದಿದ್ದಾರೆ ಗೊತ್ತಿಲ್ಲದೇ ನಾವು ಹೆಂಗೆ ಮಾತಾಡೋದು? ಆ ವರದಿ ಇದ್ದರೆ ಏನಾದರೂ ವೈಜ್ಞಾನಿಕವಾಗಿ ಮಾತಾಡೋದಕ್ಕೆ ಬೇಕಲ್ಲ. ಏನೂ ಇಲ್ಲದೇ ನಾವು ಬರೀ ಮಾತಾಡ್ತಾ ಇದ್ದರೆ ಅದಕ್ಕೆ ಯಾವುದೇ ಅಂಶ ಇರೋದಿಲ್ಲ. ಅದಕ್ಕೆ ಈ ವರದಿಯನ್ನು ನಾವೇ ತಯಾರು ಮಾಡಿರುವಂಥದ್ದು. ಅದು ನಂತರ ಯಾರು ನಮ್ಮ ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನು ಅಂತಿಮಗೊಳಿಸಿ ಸರ್ಕಾರಕ್ಕೆ ಮುಟ್ಟಿಸಿದ್ದಾರೆ. ಈಗ ಅದನ್ನು ನಾವು ನೋಡಿ ಕ್ಯಾಬಿನೆಟಲ್ಲಿ ತಗೊಂಡು ಬಂದರೆ ಖಂಡಿತ ಚರ್ಚೆ ಮಾಡ್ತೀವಿ. ಬಿಜೆಪಿಯ ಜನಾಕ್ರೋಶ ಯಾತ್ರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರಕ್ಕೆ ಬರಲಿದೆ. ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಪ್ರಮುಖ ನಾಯಕರು ಪಾಲ್ಗೊಳ್ಳುತ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಆಗಮಿಸಲಿದ್ದು, ಜನಾಕ್ರೋಶ ಯಾತ್ರೆಗೂ ಮುನ್ನ ವಿಜಯೇಂದ್ರ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಲಿದ್ದಾರೆ. ಮಾಜಿ ಶಾಸಕಿ ರೂಪಾಲಿ ನಾಯಕ್ ಸೇರಿ ಹಲವು ಮುಖಂಡರು ಉಪಸ್ಥಿತರಿರುತ್ತಾರೆ. ಹಾವೇರಿಯಲ್ಲಿ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಹಾವೇರಿ ನಗರದ ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಅಹೋರಾತ್ರಿ ಧರಣಿ ಮಾಡಲಾಗಿದೆ. ಧರಣಿ ವೇದಿಕೆಯಲ್ಲೇ ಬಿಜೆಪಿ ನಾಯಕರು ಭಜನೆ ಮಾಡಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಹನುಮಂತ ತಂಡದಿಂದ ಭಜನಾ ಮೇಳ ಆಯೋಜನೆ ಮಾಡಲಾಗಿತ್ತು. ರಾತ್ರಿ ಇಡೀ ಭಜನೆ ವ್ಯವಸ್ಥೆ ಮಾಡಿದ್ರು. ಭಜನೆಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಕೂಡ ಭಾಗಿಯಾಗಿದ್ದರು. ಸಿಎಂ ಸಿದ್ದರಾಮಯ್ಯ ಏಪ್ರಿಲ್ 16ನೇ ತಾರೀಕು ಬೀದರ್ ಪ್ರವಾಸವನ್ನು ಕೈಗೊಳ್ತಾ ಇದ್ದು, ಸುಮಾರು 2,025 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಶಿಲಾನ್ಯಾಸವನ್ನು ನೆರವೇರಿಸಲಿದ್ದಾರೆ. ಈಗಾಗಲೇ ಪೂರ್ಣಗೊಂಡಿರುವಂತಹ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿಯನ್ನು ಕೊಟ್ಟಿದ್ದು, ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಸಿದ್ಧತೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ದಾರೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಬೀದರ್ ಜಿಲ್ಲೆಗೆ ಆಗಮಿಸಲಿದ್ದಾರೆ. ಈ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿದ್ದಾವೆ. ಅದರ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 25,000ಗಿಂತಲೂ ಜಾಸ್ತಿ ಜನ, ಸುಮಾರು 50,000 ಜನ ಸೇರುವ ನಿರೀಕ್ಷೆ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮತ್ತು ಇದರಲ್ಲಿ 1,000 ಕೋಟಿಗಿಂತಲೂ ಜಾಸ್ತಿ ಅನುದಾನದ ಮೊತ್ತದ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು, ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳನ್ನು. ಯಾದಗಿರಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದ್ದು, ಗುಡುಗು ಮಿಂಚು ಸಹಿತ ಬಿರುಗಾಳಿ ಮಳೆಯಾಗಿದೆ. ಬೇಸಿಗೆಯ ತಾಪಕ್ಕೆ ಕಾದ ಕಬ್ಬಿಣದಂತಾಗಿದ್ದಂತಹ ಧರೆಗೆ ವರುಣ ತಂಪೆರೆದಿದ್ದಾನೆ. ಸುಮಾರು 1 ಗಂಟೆಗಳ ಕಾಲ ಸತತವಾಗಿ ಸುರಿದ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಗಾಳಿ ಮಳೆಗೆ ಭತ್ತದ ಬೆಳೆ ನೆಲಕಚ್ಚುವ ಆತಂಕ ರೈತರಿಗೆ ಎದುರಾಯಿತು. ಬೀದರ್ ಜಿಲ್ಲೆಯ ಹಲವೆಡೆ ಬಿರುಗಾಳಿ, ಗುಡುಗು ಸಹಿತ ವರುಣ ಅಬ್ಬರಿಸಿದ್ದಾನೆ. ವರುಣನ ಆರ್ಭಟಕ್ಕೆ ಔರಾದ್ನ ಕೆಲವೆಡೆ ಮರಗಳು ಧರೆಗುರುಳಿದೆ. ಮೇಲ್ಛಾವಣಿ ಕುಸಿದು ಆಕಳು ಸಾವನ್ನಪ್ಪಿರುವ ಘಟನೆ ಅಮನಾಪುರ ಗ್ರಾಮದಲ್ಲಿ ನಡೆದಿದೆ. ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಕಟ್ಟಡದ ಮೇಲ್ಛಾವಣಿ ಕುಸಿತವಾಗಿದೆ. 1 ಹಸು ಸಾವನ್ನಪ್ಪಿದರೆ 2 ಹಸುಗಳ ಕಾಲುಗಳು ಮುರಿದು ಹೋಗಿದೆ. ಬಿಇಒ ಕಚೇರಿ ಆವರಣದಲ್ಲಿ 1 ಹಾಗೂ ಕೊಳ್ಳೂರ ಏಕಲೂರ ಮಾರ್ಗ ಮಧ್ಯೆ 3 ಮರಗಳು ಧರೆಗುರುಳಿದೆ.